ಇವತ್ತು ನೋಡ್ರಿ ತುಂಬ ಒಂದು 10 ನಿಮಿಷದಲ್ಲೇ ನಾವು ಬಿಸಿಬೇಳೆ ಬಾತನ್ನು ಮಾಡಿದ್ದೇವೆ. ಇದನ್ನು ಹೇಗೆ ಮಾಡಿದ್ದೀವಿ ಅಂತ ಹೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ, ರೇಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಅಂದರೆ ರಾತ್ರಿ ಉಳಿದ ಅನ್ನ ಇದೆ, ಅನ್ನ ತೊಗೊಂಡಿದ್ದೇನೆ. ಮತ್ತು ಇಲ್ಲಿ ಸಾಂಬಾರಿದೆ, ಸಾಂಬಾರನ್ನು ತೊಗೊಂಡಿದ್ದೇನೆ. ಈ ಒಂದು ಸಾಂಬಾರಲ್ಲಿ ಇವತ್ತು ನಾವೊಂದು ಬಿಸಿಬೇಳೆ ಬಾತನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ತಿನ್ನೋದಕ್ಕೂ ತುಂಬ ಅಂದರೆ ವೇಸ್ಟ್ ಆಗೋದಿಲ್ಲ. ಇದು ಅನ್ಪಾಲಿಶ್ ಅಕ್ಕಿ ಇದೆ, ಅಂದರೆ ಇದು ಸ್ವಲ್ಪ ಮೆತ್ತಗೆ ಮಾಡಿದ್ದೀನಿ ಅನ್ನ. ರಾತ್ರಿ ಅನ್ನ ಇದೆ, ನೀವು ಬೇಕಿದ್ರೆ ಬೆಳಗ್ಗೆ ಬಿಸಿ ಅನ್ನ ಮಾಡ್ಕೋಬೋದು. ಇವಾಗ ಇಲ್ಲಿ ನಾನು ಸ್ವಲ್ಪ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಆಯಿಲ್ ಬಿಸಿ ಆದರೆ ಸ್ವಲ್ಪನೇ ಸಾಸಿವೆ ಹಾಕೋಣ. ಇವಾಗ ಸ್ವಲ್ಪನೇ ಶೇಂಗದ ಕಾಳನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೇನೆ. ಇವಾಗ ನಾನು ಈ ಅನ್ನನ ಸೇರಿಸ್ತಾ ಇದ್ದೀನಿ ಸಾಂಬಾರಿಗೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಬಿಸಿ ಮಾಡಿದ್ದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ನಮ್ಮದು ಸ್ವಲ್ಪನೇ ಕೆಂಪಗಾಗಿದೆ, ನಾನು ಸ್ವಲ್ಪನೇ ಸ್ಲೋ ಮಾಡಿದ್ದೇನೆ. ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ತುಂಬ ಟೇಸ್ಟಾಗಿರುತ್ತೆ. ಈರುಳ್ಳಿ ಹಾಕಿಬಿಟ್ಟು ಇದನ್ನು ಹಾಫ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಒಟ್ಟಿಗೆ ಚೆನ್ನಾಗಿ ನಾನು ಸ್ವಲ್ಪನೇ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೇನೆ. ಇದನ್ನು ಈ ಥರನೇ ರಸವನ್ನು ತೆಗೆದು ಇಟ್ಕೊಳ್ಳೋಣ. ನಮ್ಮದು ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನೀವು ನೋಡ್ಬೋದು, ಇದು ಹಿಂಗನ್ನು ಹಾಕ್ತಾ ಇದ್ದೇನೆ. ಅಂದರೆ ಈ ಥರ ನಾನು ಕೈನಲ್ಲಿ ತೊಗೊಂಡು ಇದಕ್ಕೆ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಒಗ್ಗರಣೆ ಹಾಕಿದ್ಮೇಲೆ ಅದು ಹಿಂಗೆ ಹಾಕಿದ್ಮೇಲೆ ಸ್ವಲ್ಪನೇ ಹುಣಸೆ ರಸ ಹಾಕಬೇಕು. ಹುಣಸೆ ರಸ ಹಾಕಿಬಿಟ್ಟು ಸ್ವಲ್ಪನೇ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ನಾನು ಬಿಸಿಬೇಳೆ ಬಾತ್ ಪುಡಿಯನ್ನು ಹಾಕ್ತಾಯಿದ್ದೇನೆ. ತುಂಬ ಸುಲಭವಾದಂಥ 1 ಪ್ಯಾಕೆಟು ಫುಲ್ ಹಾಕ್ತಾಯಿದ್ದೇನೆ ನಾನು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ರಿಂದ 4 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕು. ಸ್ವಲ್ಪ ನೀರು ಕಮ್ಮಿ ಆದರೆ ನೀರು ಬಿಸಿ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಇವಾಗ ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಸ್ವಲ್ಪನೇ ಅರಿಶಿನವನ್ನು ಹಾಕ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಲರ್ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಒಂಚೂರು ಬೆಲ್ಲ ಹಾಕಲಾರ್ದೆ ನಮಗೆ ಇದು ಟೇಸ್ಟು ಆಗೋದೇ ಇಲ್ಲ. ಬೆಲ್ಲ ಹಾಕಬೇಕು. ನಾನು 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೇನೆ. ಅದನ್ನು ಮಿಕ್ಸು ಮಾಡ್ತಾಯಿದ್ದೇನೆ. ಇವಾಗ ನಮ್ಮದು ರೈಸ್ ಮತ್ತು ಸಾಂಬಾರು ಎರಡೂ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಕೊನೆಯದಾಗಿ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ತಾಯಿದ್ದೀವಿ. ಇವಾಗ ನಾನು ಇದನ್ನು ಮಸಾಲವನ್ನು ಇದಕ್ಕೆ ಹಾಕೋತಾ ಇದ್ದೇನೆ. ನೋಡ್ಬೋದು, ಎಲ್ಲವನ್ನು ಇದಕ್ಕೆ ಹಾಕೊಳ್ಳೋಣ. ಇವಾಗ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಕುದಿಸ್ಬೇಕು ರೀ. ಇವಾಗ ನಮ್ಮದು ಒಂದು 5 ನಿಮಿಷ ಆಗಿದೆ. ನೋಡ್ಬೋದು, ನಮ್ಮದು ಚೆನ್ನಾಗಿ ಅಂದರೆ ಇದು ನಮ್ಮದು ಆರಿದ ಮೇಲೆ ಸ್ವಲ್ಪನೇ ಗಟ್ಟಿ ಆಗುತ್ತೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಇದನ್ನು ಮುಚ್ಚಂತೆ. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇಲ್ಲಿ ಈ ಸೇವನ್ನು ಇಟ್ಕೊಂಡಿದ್ದೇನೆ. ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಲ್ಲ, ಅದು ಇತ್ತಲ್ಲ, ಅದ್ರ ಜೊತೆಗೇ ನಾನು ಇದನ್ನು ಈ ಥರ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತೇಳಿ ಮಾಡಿದ್ದೀನಿ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಯಾವುದೇ ಆಗಲಿ ಉಳಿದಿದ್ದು ನಾವು ಹಾಳು ಮಾಡಬಾರ್ದಲ್ಲ. ಹಾಗಾಗಿ ಈ ಥರನೇ ಒಂದು ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.